ನಿಗಮದ ಹಗರಣದ ಬಗ್ಗೆ ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ದದ್ದಲ್ ಗೊತ್ತಿರಲಿಲ್ವಾ? ಬಸವರಾಜ್ ದದ್ದಲ್ಗೆ ತಿಳಿಯದೆ ಬೃಹತ್ ಹಗರಣ ನಡೆದಿತ್ತ. ಅಧ್ಯಕ್ಷರಿಗೆ ಹೇಳಿ ಬಿಡೋಣ ಒಳ್ಳೇದು ಅಂತ ಹೇಳಿದಾಗ ಬೇಡ ಬೇಡ ದೊಡ್ಡ ರಾಧಾಂತ ಮಾಡ್ಬಿಡ್ತಾನ ಅವನು, ಯಾವುದೇ ಕಾರಣಕ್ಕೂ ಕೂಡ ಹೇಳೋದು ಬೇಡ ಅಂತೇಳಿ ಪದ್ಮನಾಭ್ ತಿಳಿಸ್ತಾನೆ. ನಿಗಮದ ಹಗರಣದ ಬಗ್ಗೆ ದದ್ದಲ್ ಗೊತ್ತಿರ್ಲಿಲ್ವಾ? ಯಾಕೆ ಈ ಪ್ರಶ್ನೆ? ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ವಿಧಾನ ತರಿಸಿಲ್ಲ, ತರಿಸ್ಬೇಕು ಸರ್. ನಾವು ಜವಾಬ್ದಾರಿ ತರಿಸಿಲ್ಲ, ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರೆ ಬರಲಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಇನ್ನೂ ಇರುತ್ತೆ ಅಂತ ಕೊಟ್ಟವ್ರು ಅವ್ರ ಆಫೀಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಕೊಡಿ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತಂತ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ದೊಡ್ಡ ಅಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನ್ನ ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಅದು ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಡಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನ ಇಬ್ಬರು ಸಭೆ ನಡೆಸಿದ್ದಾರೆ. ಸಭೆ ನಡೆದ 2 ದಿನಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಬೆನ್ನಲ್ಲೇ ಹಗರಣ ರಿವೀಲ್ ಆಗುತ್ತೆ. ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನ ಅಂದ್ರೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು 27ನೇ ತಾರೀಕು. 27ನೇ ತಾರೀಕು ಇವರು ಮೀಟಿಂಗ್ ಅನ್ನ ಮಾಡೋದು 24ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಇಬ್ಬರು ಅಧಿಕಾರಿಗಳು. ಯಾರು ಈ ಇಬ್ಬರು ಅಧಿಕಾರಿಗಳು ಅಂತಂದಾಗ, ವಾಲ್ಮೀಕಿ ನಿಗಮ ಮಂಡಳಿಯ MD ಪದ್ಮನಾಭ್ ಜೊತೆಗೆ ಲೆಕ್ಕ ಪರಿಶೋಧಕ ಆಗಿರುವಂತಹ ಪರಶುರಾಮ್. ಇವರಿಬ್ಬರು ಏನಿದ್ದಾರೆ, MD ಮತ್ತು ಪರಶುರಾಮ್, ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿ ಅರೆಸ್ಟ್ ಆಗಿರುವಂತ A7 ಆರೋಪಿ ಪದ್ಮನಾಭ್ ಹಾಗೆ A8 ಆರೋಪಿ ಆಗಿರುವಂತ ಪರಶುರಾಮ್. ಇವರಿಬ್ರು ಕೂಡ ಮಾತಾಡ್ತಾರೆ. ಏನಂತ? ದದ್ದಲ್ಗೆ ಹೇಳ್ಬಿಡೋಣ ಅಧ್ಯಕ್ಷರಿಗೆ, ಬೇಡ ಬೇಡ ದೊಡ್ಡ ರಾದ್ದಾಂತ ಆಗ್ಬಿಡುತ್ತೆ. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ರಿ, 24ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಇವರಿಬ್ರು ಸಭೆ ಮಾಡ್ತಾರೆ. ಸಭೆಯಲ್ಲಿ ಅಷ್ಟೊತ್ತಿಗೆ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಹಗರಣ ಆಗಿರೋದು ಮಂಡಳಿಯಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಕೂಡ. ನಿಗಮ ಮಂಡಳಿಯಲ್ಲಿ ವಿಚಾರ ಸ್ಪ್ರೆಡ್ ಆಗಿರುತ್ತೆ. ಹೇಗೆ ಅನ್ನೋದೇ ಮಾತ್ರ ಕುತೂಹಲ. ನೋಡಿ, ರಿಪಬ್ಲಿಕ್ ಕನ್ನಡ ಕಳೆದ ವಾರ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಮಾಡಿತ್ತು. ವಾಲ್ಮೀಕಿ ನಿಗಮ ಮಂಡಳಿಯ ಒಂದು ಮೆಗಾ ಅಪ್ಡೇಟ್ ಕೊಡೋ ಮೂಲಕ ಚಂದ್ರಶೇಖರ್ ಸಾವಿಗೂ ಮುನ್ನ ನಿಗಮ ಮಂಡಳಿಯಲ್ಲಿ MDಯನ್ನ ಚೇಂಜ್ ಮಾಡೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಆಗಿರುತ್ತೆ. ಮಹಿಳೆಯ ಅಧಿಕಾರಿಯೊಬ್ಬರು ಆ ಪ್ಲೇಸ್ಗೆ ಬರೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ವಿಧಾನ ತರಿಸಿಲ್ಲ, ತರಿಸ್ಬೇಕು ಸರ್. ನಾವು ಜವಾಬ್ದಾರಿ ತರಿಸಿಲ್ಲ, ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರೆ ಬರಲಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಇನ್ನೂ ಇರುತ್ತೆ ಅಂತ ಕೊಟ್ಟವ್ರು ಅವ್ರ ಆಫೀಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಕೊಡಿ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತಂತ ಸರ್. ಅದು ಏನು
ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ದೊಡ್ಡ ರಾದ್ಧಾಂತ ಮಾಡಾಕ್ತಾರೆ. ಈಗ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ, ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ವಾಲ್ಮೀಕಿ ನಿಗಮ ಮಂಡಳಿಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡಿಗ. ನನ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿಯಾಗಿರುವಂತ ಜಯಪ್ರಕಾಶ್ ಶೆಟ್ಟಿ ಹಾಗೂ ನಮ್ಮ ಹಿರಿಯ ರಿಪೋರ್ಟರ್ ಆಗಿರುವಂತಹ ಕೂಡ ಇದ್ದಾರೆ. ಇದು ಪದ್ಮನಾಭ್ ಇದು ಹೋಟೆಲ್ ಒಂದರಲ್ಲಿ ಮಾತಾಡ್ತಿರುವಂತ ದೃಶ್ಯ ನೋಡಿ. ಇದು ಪದ್ಮನಾಭ್ ಆಲ್ರೆಡಿ ಇವರು ಪೊಲೀಸ್ ವಶದಲ್ಲಿದ್ದಾರೆ, SIT ವಶದಲ್ಲಿದ್ದಾರೆ, ರೈಟ್? A7 ಆರೋಪಿ. ಓಕೆ, A7 ಆರೋಪಿ. ಇದು ಆಲ್ರೆಡಿ ವಿಚಾರ ಅಂದರೆ ಅರೆಸ್ಟ್ ಆಗೋದಕ್ಕಿಂತ ಮೊದಲು, ವಿಚಾರ ಗೊತ್ತಾಗೋದಕ್ಕಿಂತ ಮೊದಲು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಚಂದ್ರಶೇಖರಯ್ಯ ಅವರು ಸುಸೈಡ್ ಮಾಡಿದ ನಂತರವ ಅದಕ್ಕಿಂತ ಮೊದಲು ನಡೀತಾ ಇರೋದ? ಮೊದಲು ಆಕ್ಚುಲಿ ಇಲ್ಲ, ಮಧ್ಯದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಚಂದ್ರಶೇಖರಯ್ಯ ಅವರು ಸುಸೈಡ್ ಮಾಡೋದಕ್ಕಿಂತ ಮೊದಲು ನಡೀತಾ ಇರುವಂತ ಡೀಲ್. ಅಂದರೆ ಈ ರೀತಿ ನಮ್ಮ ಕುತ್ತಿಗೆಗೆ ಬರಬಹುದು ಅನ್ನುವಂಥ ಒಂದು ಆತಂಕ ಎದುರಾಗುತ್ತೆ. ಹಾಗಾಗಿ ಪರಶುರಾಮ್ ಅಂಡ್ ಪದ್ಮನಾಭ್ ಇಬ್ರು ಕೂಡ ಕೂತು ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ. ಪ್ಲೀಸ್. ಇದು 27ನೇ ತಾರೀಕು ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅದಕ್ಕಿಂತ ಮುಂಚಿತು 24ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಮಾಡೋದು. 3 ದಿವಸ ಮೊದಲು ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡುವ 3 ದಿವಸ ಮೊದಲು ನಡೀತಾ ಇರೋದು. ಪ್ಲೀಸ್ ಎಕ್ಸ್ಪ್ಲೈನ್. ಎಸ್, ಇಲ್ಲಿ ಈ ವಾಲ್ಮೀಕಿ ನಿಗಮದಲ್ಲಿರುವಂಥ 87 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ವಿಚಾರ ವಾಲ್ಮೀಕಿ ನಿಗಮದಲ್ಲಿರುವಂಥ ಕೆಲವೊಂದು ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಇಲ್ಲಿ MD ಪದ್ಮನಾಭ್ ಏನಿದ್ದಾರೆ ಅದೇ ಜಾಗಕ್ಕೆ ಇನ್ನೊಬ್ರು ಮಹಿಳಾ ಅಧಿಕಾರಿ ಅದೇ ಪೋಸ್ಟ್ಗೆ ಬರಬೇಕು ಅಂತೇಳಿ ಟ್ರೈ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಳಗಡೆ ಏನು ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಿದೆ ಅದರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರೆ ಪದ್ಮನಾಭನ ಅಲ್ಲಿ ನೆತ್ತಂಗಡಿ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು. ಯಾರ ಹತ್ರ ಕೇಳ್ತಾರೆ? ಅದನ್ನ ಚಂದ್ರಶೇಖರ್ ಕೇಳಿರ್ತಾರೆ. ಆ ಲೇಡಿ ಯಾರು ಪೋಸ್ಟಿಂಗ್ ಬರಬೇಕು ಅಂತ ಇರ್ತಾರೆ ಅವ್ರು ಕೇಳಿರ್ತಾರೆ. ಚಂದ್ರಶೇಖರ್ ಒಳಗಡೆ ಮಾಹಿತಿಗಳನ್ನ ಲೀಕ್ ಮಾಡಿ ಆ ಲೇಡಿಗೆ ತಿಳಿಸ್ತಾ ಇರ್ತಾರೆ. ಕೊನೆಗೆ ಈ ವಿಚಾರ ಪದ್ಮನಾಭ ಕೂಡ ಗೊತ್ತಾಗುತ್ತೆ. ಚಂದ್ರಶೇಖರ್ ಎಲ್ಲ ಮಾಹಿತಿಗಳನ್ನ ಲೀಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಇವರಿಬ್ರು ಕೂಡ ಸೇರ್ಕೊಂಡು ಈ ಮೀಟಿಂಗ್ನ ಮಾಡ್ತಾರೆ. ಇದರ ಮಧ್ಯದಲ್ಲಿ ಪದ್ಮನಾಭ್ ಚಂದ್ರಶೇಖರ್ಗೆ ಒಂದು ವಿಚಾರವನ್ನು ಹೆದರಿಸ್ತಾನೆ. ಈ ಹಣ ವರ್ಗಾವಣೆ ಆಗಿರುವಂಥದಕ್ಕೆ ಸಂಬಂಧಪಟ್ಟಂತೆ ನಿನ್ನ ಕುತ್ತಿಗೆಗೆ ಬರುತ್ತೆ, ನಾಳೆ ದಿನ ನಿಂದೇ ಎಲ್ಲವೂ ಕೂಡ ಇನ್ಚಾರ್ಜ್ ಅಂತ ನಾವು ಹೇಳ್ತೀವಿ, ಆಗ ನಿಂಗೆ ಸಮಸ್ಯೆ ಆಗುತ್ತೆ ಅನ್ನುವಂಥವನ್ನು ಕೂಡ ಹೇಳ್ತಾರೆ. ಇದನ್ನು ಹೇಳೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಯಾವಾಗ ಪದ್ಮನಾಭಿಗೆ ತನ್ನ ಪೋಸ್ಟ್ ಹೋಗುತ್ತೆ, ಆ ಲೇಡಿ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತಲ್ಲ, ಆಗ ಚಂದ್ರಶೇಖರ್ಗೆ ಹೆದರಿಸುವಂಥದ್ದು. ಚಂದ್ರಶೇಖರ್ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕ್ಲಿಯರ್ ರೀಸನ್ ಏನು ಅಂತ ಹೇಳಿದ್ರೆ, ನನ್ನ ತಲೆ ಮೇಲೆ ಬರುತ್ತೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಂದ್ರಶೇಖರ್ ಆತ್ಮಹತ್ಯೆ ಹಿಂದಿನ ಕಾರಣ ಕೂಡ ಬಯಲಾಗಿದೆ. ಯಾಕೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು? ಆ ಮೀಟಿಂಗ್ ಇದು. ಈ ಮೀಟಿಂಗಿನಿಂದಾಗಿ ಆ ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡ್ಕೋತಾರೆ. MD ಪದ್ಮನಾಭ್ ಅವರ ಸ್ಥಾನಕ್ಕೆ ಓರ್ವ ಮಹಿಳೆ ಬರೋದಕ್ಕೆ ರೆಡಿ ಇರ್ತಾರೆ. ಆಗ ಆ ಮಹಿಳೆ ನಿಗಮದ ಕೆಲವು ಆಂತರಿಕ ವಿಚಾರಗಳನ್ನು ಪಡೆಯೋದಕ್ಕಾಗಿ ಚಂದ್ರಶೇಖರಯ್ಯ ಅವರ ಸಹಾಯವನ್ನು ಪಡೀತಾರೆ. ಚಂದ್ರಶೇಖರಯ್ಯ ಅನೇಕ ಮಾಹಿತಿಗಳನ್ನು ಮುಂದೆ ಬರಬಹುದಾದಂತಹ ಮಹಿಳಾ ಅಧಿಕಾರಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಗಲಿಬಿಲಿಗೊಂಡಂತ ಪದ್ಮನಾಭ್ ಮತ್ತು ಪರಶುರಾಮ್ ನಮಗೆ ಉಳಿಗಾಲವಿಲ್ಲ ಅಂತ ಒಂದು ಮೀಟಿಂಗ್ ಮಾಡ್ತಾರೆ. ಇದೇ ಆ ಮೀಟಿಂಗ್. ಜಯಪ್ರಕಾಶ್ ನೋಡಿ, ಈಗ ಈ ಒಂದು ಮೀಟಿಂಗ್ ಕೊಟ್ಬಿಡ್ತೀನಿ ನಾನು ನಮ್ಮ ವೀಕ್ಷಕರೇ. ಇಲ್ಲಿ ಪದ್ಮನಾಭ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದಕ್ಕೆ ಈ ಮೀಟಿಂಗ್ ಕಾರಣ. ಚಂದ್ರಶೇಖರ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಮೀಟಿಂಗ್ ಕಾರಣ. ಇಲ್ಲಿ ಪದ್ಮನಾಭ್ MD ಇದ್ದಾರೆ, ಅವರ ಜೊತೆ ಪರಶುರಾಮ್ ಇದ್ದಾರೆ, ಲೆಕ್ಕಾಧಿಕಾರಿ ಸಮಥಿಂಗ್, ಲೆಕ್ಕ ಪರಿಶೋಧಕರು. 24ನೇ ತಾರೀಕಿಗೆ ಈ ಮೀಟಿಂಗ್ ನಡೆಯುತ್ತೆ. 27ನೇ ತಾರೀಕಿಗೆ ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡ್ಕೋತಾರೆ. ಏನು ಇದರ ಸೀಕ್ರೆಟ್? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, MD ಏನಿದ್ದಾರೆ ಅವರ ಸ್ಥಾನಕ್ಕೆ ಓರ್ವ ಮಹಿಳಾ ಅಧಿಕಾರಿ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಮಹಿಳಾ ಅಧಿಕಾರಿ ಇದೇ ಚಂದ್ರಶೇಖರಯ್ಯ ಅವರಿಂದ ನಿಗಮದ ಒಳಗೆ ನಡೆಯುವಂತ ಕೆಲವು ಹಲ್ಚಲ್, ಸೀಕ್ರೆಟ್ಸ್ ಮಾಹಿತಿ ಕೊಡುವಂತ ಹೇಳ್ತಾರೆ. ಅಂಡ್ ಚಂದ್ರಶೇಖರಯ್ಯ ಆ ಮಾಹಿತಿಯನ್ನ ಆ ಮಹಿಳಾ ಅಧಿಕಾರಿಗೆ ಕೊಡ್ತಾರೆ. ಆ ವಿಚಾರ MD ಮತ್ತು ಪರಶುರಾಮ್ಗೆ ಗೊತ್ತಾದ ಕಾರಣಕ್ಕಾಗಿ ಭಯಗೊಂಡ ಇವರು ಇಲ್ಲೊಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಆದ ನಂತರ ಚಂದ್ರಶೇಖರಯ್ಯ ಅವರನ್ನ ಕರೆಸಿ, ನಮ್ಮ ಬಗ್ಗೆ ಹೇಳಿದ್ಯಲ್ವಾ,